ನಮಸ್ಕಾರ. ವೈಭವ ನ್ಯೂಸ್ಗೆ ಸ್ವಾಗತ. ಮುಸ್ಲಿಂ ಸಮಾಜದವರನ್ನು 2ಎಗೆ ಸೇರಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಂದ್ರಕ್ಕೆ ಶಿಫಾರಸು ಮಾಡಿದ್ದು ಖಂಡನೀಯ ಎಂದು ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಸಿಎಂ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಅವರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಹಿಂದುಳಿದ ವರ್ಗದವರ ಹರಿಕಾರ ಮಾಜಿ ಮುಖ್ಯಮಂತ್ರಿ ದಿವಂಗತ ದೇವರಾಜ್ ಅರಸು ಅವರು ದಿಟ್ಟತನದಿಂದ ಮುಂದುವರೆದ ಅನೇಕ ನಾಯಕರುಗಳನ್ನು ಸದನದಲ್ಲಿ ವಿರುದ್ಧ ಹಾಕಿಕೊಂಡು ಮಂಡಿಸಿದ ಎಲ್ಜಿ ಹಾವನೂರು ಆಯೋಗದ ವರದಿ ಅನುಸಾರ ನಾವುಗಳು ಸ್ವಲ್ಪ ಮಟ್ಟಿಗೆ ಹಿಂದುಳಿದ ವರ್ಗ ಅಭಿವೃದ್ಧಿ ಹೊಂದುತ್ತಾ ಸಾಗುತ್ತಿದೆ. ಇಂತಹ ಸಮಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಸಲ್ಮಾನ ಸಮಾಜದವರನ್ನು 2ಎಗೆ ಸೇರಿಸಲು ಕೇಂದ್ರಕ್ಕೆ ಶಿಫಾರಸು ಮಾಡಿರುವುದು ನೋಡಿದರೆ ಕುರುಬ ಜನಾಂಗದವರು ಸೇರಿದಂತೆ 2ಎ ವರ್ಗಕ್ಕೆ ಸೇರಿದವರಿಗೆಲ್ಲ ತಿಲಾಂಜಲಿ ಇಡುವ ಮೂಲಕ ಆಘಾತ ಉಂಟು ಮಾಡಿದ್ದಾರೆ ಎಂದು ಕಳವಳ ವ್ಯಕ್ತಪಡಿಸಿದರು. ಸಿದ್ದರಾಮಯ್ಯ ಹಿಂದುಳಿದವರ ನಾಯಕನೋ ಅಥವಾ ಮುಸಲ್ಮಾನರ ನಾಯಕನೋ? ಈಗಾಗಲೇ ಅವರಿಗೊಂದು ಮೀಸಲಾತಿ ಇದೆ. ಆದರೂ ಅವರನ್ನೇಕೆ ಈ ರೀತಿ ನೋಡುತ್ತಿರುವುದು? ಅನ್ಯ ಧರ್ಮ ಮತ್ತು ಜಾತಿಯವರು ಇವರ ಕಣ್ಣಿಗೆ ಕಾಣುವುದಿಲ್ಲವೇ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮುಸ್ಲಿಂ ಧರ್ಮದೊಳಗಿನ ಎಲ್ಲ ಜಾತಿಗಳು ಮತ್ತು ಸಮುದಾಯಗಳನ್ನು ಹಿಂದುಳಿದ ವರ್ಗಗಳ ರಾಜ್ಯ ಪಟ್ಟಿಯಲ್ಲಿ ವರ್ಗ 2ಎ ಅಡಿಯಲ್ಲಿ ಸಾಮಾಜಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳಾಗಿ ಸೇರಿಸಿದರೆ ಮೊದಲು ಕುರುಬ ಜನಾಂಗದವರಿಗೆ ತುಂಬಲಾರದಷ್ಟು ನಷ್ಟವಾಗುತ್ತದೆ ಎಂದರು. ರಾಜ್ಯದಲ್ಲಿ ಹಿಂದೂಗಳ ಮೇಲೆ ಕೊಲೆ, ದೌರ್ಜನ್ಯ, ದಬ್ಬಾಳಿಕೆಯಂತಹ ಪ್ರಕರಣಗಳು ಹೆಚ್ಚಾಗಿ ನಡೆಯುತ್ತಿದ್ದು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಹಿಂದೂ ಸಮಾಜವನ್ನು ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ಬೀದರ್ನಲ್ಲಿ ಲವ್ ಜಿಹಾದ್ ಪ್ರೀತಿ ಹೆಸರಿನಲ್ಲಿ ಬಾಲಕಿ ಮೇಲೆ ಅತ್ಯಾಚಾರ ನಡೆಸಿದ ಪ್ರಕರಣ, ಬೆಳಗಾವಿಯಲ್ಲಿ ಪ್ರೀತಿ ಹೆಸರಿನಲ್ಲಿ ಹಿಂದೂ ಮಹಿಳೆಯರನ್ನು ಪ್ರೀತಿಸಿ ಮತಾಂತರಕ್ಕೆ ಯತ್ನಿಸಿದ ಪ್ರಕರಣ, ಹುಬ್ಬಳ್ಳಿಯ ಬಿವಿಬಿ ಕಾಲೇಜಿನಲ್ಲಿ ಹಾಡು ಹಗಲೇ ನಡೆದ ವಿದ್ಯಾರ್ಥಿನಿ ಕೊಲೆ ಪ್ರಕರಣ, ದಾವಣಗೆರೆಯಲ್ಲಿ ಮುಸ್ಲಿಮರಿಂದ ಹಿಂದೂಗಳ ಮೇಲೆ ಹಲ್ಲೆ ಪ್ರಕರಣ, ಚಿತ್ರದುರ್ಗದಲ್ಲಿ ಮುಸ್ಲಿಂ ಯುವತಿಗೆ ಡ್ರಾಪ್ ಕೊಟ್ಟಿದ್ದಕ್ಕೆ ಮುಸ್ಲಿಂ ಯುವಕರಿಂದ ಹಿಂದೂ ಯುವಕನಿಗೆ ಥಳಿತ, ಬೆಂಗಳೂರಿನಲ್ಲಿ ಜೈ ಶ್ರೀರಾಮ್ ಘೋಷಣೆ ಕೂಗಿದ್ದಕ್ಕೆ ಮುಸ್ಲಿಂ ಯುವಕರಿಂದ ಹಲ್ಲೆ, ಬಾಗಲಕೋಟೆಯ ಬಾದಾಮಿಯಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಹಿಂದೂ ವ್ಯಾಪಾರಸ್ಥರ ಮೇಲೆ ಹಲ್ಲೆ ನಡೆಸಿರುವ ಪ್ರಕರಣಗಳು ಹಿಂದೂಗಳ ಮೇಲೆ ನಿರಂತರವಾಗಿ ನಡೆಯುತ್ತಿರುವ ಕೊಲೆ, ದೌರ್ಜನ್ಯ ಪ್ರಕರಣಗಳಿಗೆ ಸಾಕ್ಷಿಯಾಗಿದೆ ಎಂದರು. ಈ ಸಂದರ್ಭದಲ್ಲಿ ಮುಖಂಡರಾದ ಸಿದ್ದರಾಮೇಶ್ ಮನ್ನಾಪುರ, ಬಿಜೆಪಿ ಗ್ರಾಮೀಣ ಮಂಡಲಾಧ್ಯಕ್ಷ ವೆಂಕೋಬ್ ನಾಯಕ್ ಇದ್ದರು. ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ 2ಎ ಸಮಾಜಕ್ಕೆ ಒಂದು ಅನಾಹುತ ಕೆಲಸ ಮಾಡಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಪುಣ್ಯಾತ್ಮ ದೇವರಾಜ ಅರಸು ಶೋಷಿತ ಜನಾಂಗ, ಹಿಂದುಳಿದ ಜನಾಂಗಕ್ಕೆ ಅವನ ವರದಿಯ ಅನುಸಾರ ಮುಂದುವರೆದ ಜನಾಂಗಗಳ ಎಷ್ಟೇ ವಿರೋಧ ಇದ್ದರೂ ಕೂಡ, ಆ ವರದಿಯನ್ನು ಹರಿದಾಕಿದರೂ ಕೂಡ, ಆ ವರದಿಯನ್ನು ಜಾರಿಗೆ ತಂದು ಸುಮಾರು 50 ವರ್ಷ ಆಯ್ತು. ಯಾವುದಕ್ಕೂ ಹೆದರದೆ ದೇವರಾಜ ಅರಸು ಅವತ್ತು ಮೀಸಲಾತಿ ಕೊಟ್ಟರು ಅಂತೇಳಿ ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳು ಸರ್ಕಾರಿ ಹುದ್ದೆಗಳಿರ್ಬೋದು, ರಾಜಕೀಯ ಸ್ಥಾನಮಾನಗಳಲ್ಲಿರ್ಬೋದು, ಇವತ್ತು ನಮ್ಮಂಥವರ ಬೆಳವಣಿಗೆ ರಾಜಕೀಯದಲ್ಲಿ ಆಗಿದೆ ಅಂದರೆ ಅದು ದೇವರಾಜ ಅರಸರ ಕೊಡುಗೆ ಅನ್ನುವಂಥ ಮಾತನ್ನು ನಾನು ಸಂದರ್ಭದಲ್ಲಿ ಹೇಳ್ತೀನಿ. ಆದರೆ ಅಹಿಂದ ವರ್ಗದ ನಾಯಕ, ಜಾತ್ಯತೀತ ನಾಯಕ ಅಂತ ಹೇಳಿಕೊಳ್ಳುವಂಥ ಸಿದ್ದರಾಮಯ್ಯ ಚುನಾವಣೆ ಬಂದಾಗ ತನಗೆ ಅಧಿಕಾರ ಇರಲಾರ್ದಾಗ ಅಹಿಂದ ನೆನಪು ಮಾಡಿಕೊಳ್ಳುವಂಥ ಸಿದ್ದರಾಮಯ್ಯ ತನಗೆ ಅಧಿಕಾರ ಬಂದಾಗ ತಿರುಗಿ ಅಹಿಂದ ನೆನಪಾಗಲ್ಲ. ಆದರೆ ಇವತ್ತು ಮನೆಗೆ ಹೋಗುವಂಥ ಸಂದರ್ಭ, ಒಂದು ಕಾಲ ಇಲ್ಲಿ ಹೊರಗಿಟ್ಟಿದ್ದ ನಾಳೆ ಅಧಿಕಾರದಿಂದ ಜೂನ್ ತಿಂಗಳಲ್ಲಿ ಮುಖ್ಯಮಂತ್ರಿ ಸ್ಥಾನ ಹೋಗುತ್ತೆ.
ಇಂಥ ಕೆಟ್ಟ ಬುದ್ಧಿ ಯಾಕೆ ಬಂತು ಅಂತ. ಮುಸಲ್ಮಾನರನ್ನು 2Aಗೆ ಸೇರಿಸಬೇಕು ಅಂಥೇಳಿ ಭಾರತ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ದಾರೆ. ಎಂಥ ದುರಂತ ನಮ್ಮ 2A ವರ್ಗದ ಜನರು. ಒಂದು ಕಡೆ ಪಂಚಮಶಾಲೆಯವರು ನಮಗೆ 2A ಬೇಕು ಅಂತಾರೆ, ಒಂದು ಕಡೆ ಸಾಧು ಲಿಂಗಾಯತರು ನಮಗೆ 2A ಬೇಕು ಅಂತಾರೆ. ಈಗಾಗಲೇ ಗಾಡಿಗೆಯರು 2Aದಲ್ಲಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಸುಮಾರು ಕರ್ನಾಟಕ ರಾಜ್ಯದಲ್ಲಿ ಎಷ್ಟು % ಇದ್ದಾರೆ ಮುಸಲ್ಮಾನರು? 4-5% ಇದ್ದಾರೆ. ನಮ್ಮ ಸರಿ ಸಮಾಜದಲ್ಲಿ ನಮಗೆ ಸ್ವಲ್ಪ ಕಡಿಮೆ. ಈ ಜನಾಂಗ 2A ಬಂತು ಅಂದರೆ ಏನಾಗ್ಬೋದು 2A ಪರಿಸ್ಥಿತಿ? ನಾವು ಎಷ್ಟಿಗೆ ಸೇರಬೇಕು ಅಂತ ಕೇಳ್ಕೊಂಡ್ರೆ ಸಿದ್ದರಾಮಯ್ಯ ಕೂಡ ನಾವು ಮಾತಾಡೋಕ್ಕೆ ಹೋದರೆ ಇಲ್ಲೇ ನಮಗೆ ಕರ್ನಾಟಕದಲ್ಲಿ 2A ನೀವು 15% ಇದೆ, ಎಷ್ಟಿಗೆ ಯಾಕೆ ಹೋಗ್ಬೇಕು ನೀವು ಅಂತ ನಮ್ಮ ಜೊತೆಗೆ ವಾದ ಮಾಡ್ತಿದ್ದ. ಈ 2Aದಲ್ಲಿ ಈ ಮುಸಲ್ಮಾನರನ್ನು ಸೇರಿಸ್ಕೊಂಡಿದ್ದೇ ಆದರೆ ಇನ್ನು ಮೀಸಲಾತಿ ಉಲ್ಲೇಖ ಸಾಧ್ಯತೆ ಇದೆಯಾ ಅಂತ. ಅದಕ್ಕಾಗಿ ಸಿದ್ದರಾಮಯ್ಯ ಏನು ಹಿಂದುಳಿದ ವರ್ಗದ ನಾಯಕನೋ ಬರೀ ಮುಸಲ್ಮಾನರ ನಾಯಕನೋ? ನಾವು ಮುಸಲ್ಮಾನರಿಗೆ ಮೀಸಲಾತಿ ಕೊಡೋಕೆ ನಮ್ಮ ತಕರಾರಿಲ್ಲ, ಅಬ್ಜೆಕ್ಷನ್ ಇಲ್ಲ, ವಿರೋಧ ಇಲ್ಲ. ಅವ್ರಿಗಿದೆ ಮೀಸಲಾತಿ. 2Aದಾಗ ಅವ್ರನ್ನ ತಂದು ಸೇರಿಸೋಂಥ ಅವಶ್ಯಕತೆ ಏನಿತ್ತು? ದೇವರಾಜ ಅರಸನ ಕೃಪೆಯಿಂದ ನಾವು ಅದರ ಲಾಭ ಪಡ್ಕೊಳ್ತಾ ಇದ್ವಿ, ಸಿಗ್ತಾ ಇದೆ. ಇದು ಒಂದು ದುರಂತ. ಆದರೆ ಎರಡನೇ ದುರಂತ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಭಾಗದ್ದು ಆರ್ಟಿಕಲ್ 371J, ಅದರಲ್ಲಿ 8% ಬೇರೆ ಜಿಲ್ಲೆಗಳಲ್ಲಿ ಪಡೆಯುವಂಥ ಅವಕಾಶನ ಕೊಡಬಾರ್ದು ಅಂತ ಎಸ್ ಕೆ ಪಾಟೀಲ್ ಮುಖ್ಯಮಂತ್ರಿ. ಈ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಈ ದುರಂತಗಳು ಏನು ಹೈದರಾಬಾದ್ ಕರ್ನಾಟಕದವರು ಹಿಂದುಳಿದ ಮೇಲೆ ಈ ಗದಾ ಪ್ರಹಾರನ ಇವರು. ಹಾಗಾಗಿ ಸಿದ್ದರಾಮಯ್ಯ ಇದಕ್ಕೆ ಉತ್ತರಿಸಬೇಕು ಅಂತ ಕೇಳ್ತೀನಿ ನಾನು. ನಾಳೆ ಪ್ರಚಾರಕ್ಕೆ ಬರ್ತೀಯ, ನೀನು ಪ್ರಚಾರಕ್ಕೆ ಬಂದಾಗ ಇದಕ್ಕೆ ಉತ್ತರ ಕೊಡಬೇಕು ಅಂತ. ಯಾವಾಗೆಲ್ಲ ಬರ್ಬೋದು. ಅದಕ್ಕೆ ಇದನ್ನು ಸಿದ್ದರಾಮಯ್ಯನ ಆದೇಶವನ್ನು ನಾವು ಖಂಡಿಸೋದ್ರ ಜೊತೆಯಲ್ಲಿ ಈ ಚುನಾವಣೆ ಮುಗಿದ ನಂತರ ಇದಕ್ಕೆ ನಾವು ಹೋರಾಟನೇ ಹಮ್ಮಿಕೊಳ್ಳಬೇಕಾಗತ್ತೆ ಏನೋ ಅಂತ ನನಗೆ ಅನಿಸ್ತದೆ. ಈ ರಾಹುಲ್ ಗಾಂಧಿ ಹೇಳಿಕೆಗಳು, ಟಾಮ್ ಪಿಟ್ರೋ ಹೇಳಿಕೆಗಳು, ಮನಮೋಹನ್ ಸಿಂಗ್ರ ಹೇಳಿಕೆಗಳು ಈ ದೇಶವನ್ನು ಯಾವ ದಿಕ್ಕಿನ ತುಳಿತಾರೆ ಅಂತ. ಮನಮೋಹನ್ ಸಿಂಗ್ರವರು 2006ರಲ್ಲಿ ಈ ದೇಶದ ಸಂಪತ್ತಿನ ಮೊದಲೇ ಆದ್ಯತೆ ಮುಸಲ್ಮಾನರಿಗೆ ಇದೆ. ಸಂಪತ್ತಿನಲ್ಲಿ ಮೊದಲನೇ ಆದ್ಯತೆ ಅಂದರೆ ಈ ದೇಶಕ್ಕೆ ಬೇರೆಯವ್ರು ಯಾರೂ ಕಾಣಲಿಲ್ಲ, ಅವರಿಗೆ ಮೊದಲನೇ ಆದ್ಯತೆ. ಈಗ ಇದು ಮನಮೋಹನ್ ಸಿಂಗ್ರವರು ಹೇಳಿಕೆ. ಇದು 60 ವರ್ಷ ಈ ದೇಶ ಆಳಿದ್ರಿ, ಅವ್ರನ್ನ ಯಾವ ಸ್ಥಾನದಾಗ ಇರಬೇಕು, ಮುಸಲ್ಮಾನರ ಆ ಸ್ಥಾನದಾಗ ಇಟ್ಟಿರಿ. ಅವ್ರು ಮೂಗಿಗೆ ತೂಪ ಹಚ್ಚಿ 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 ಅವ್ರಿಗೆ ಪಡ್ಕೊಂಡು ಅಧಿಕಾರ ಅನುಭವಿಸಿರಿ. ಅವ್ರನ್ನೇನು ಮಾಡಿಲ್ಲ, ಏನು ಮಾಡೋದು ಇಲ್ಲ. ಇವೇ ಸುಮ್ಮನೆ ಈ ಒಳಗೆ ಸಮಾಜದಲ್ಲಿ ಒಳಗೆ ಕುಂತು ಮಾಡೋದಷ್ಟೇ. ಇಂಥ ಹೇಳಿಕೆಗಳಿಂದ, ಇಂಥ ಯೋಜನೆಗಳಿಂದ ಈ ಕೆಲವು ಮತಾಂಧ ಮುಸ್ಲಿಮರು, ಎಲ್ಲ ಮುಸ್ಲಿಮರಿಗೆ ವಿಚಾರಗಳು ಬರಲಿಕ್ಕೆ ಸಾಧ್ಯ ಇಲ್ಲ, ಕೆಲವು ಮತಾಂಧ ಮುಸ್ಲಿಮ್ಸು ಅವಕ್ಕೊಂಥರ ಕೋತಿಗೆ ಎಂಡ ಕುರಿಸ್ದಂಗೆ ಆಗುತ್ತೆ ಅಷ್ಟೇ. ಮತಾಂಧ ಮುಸ್ಲಿಮರು ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡುವಂಥದ್ದು ಮಾಡ್ತಾರೆ.
ಅದಕ್ಕೆ ಕಾರಣ ಕಾಂಗ್ರೆಸ್ಸೇ ಕಾರಣ ಇದು. ಪ್ರಜಾಪ್ರಭುತ್ವ ಗಟ್ಟಿಗೊಳ್ಳಲು ಹಾಗೂ ದೇಶದ ಅಭಿವೃದ್ಧಿಗಾಗಿ ಪ್ರತಿ ಪ್ರಜೆಗಳು ಕಡ್ಡಾಯವಾಗಿ ಮತದಾನ ಮಾಡಿ ಪ್ರಜಾತಂತ್ರವನ್ನು ಸಬಲೀಕರಣಗೊಳಿಸಬೇಕು ಎಂದು ಚುನಾವಣಾಧಿಕಾರಿ ಮಹೇಶ್ ಪೋತೆದಾರ್ ಮನವಿ ಮಾಡಿದರು. ಅವರು ನಗರದ ನಗರಸಭೆ ಸಭಾಂಗಣದಲ್ಲಿ ತಾಲೂಕಾಡಳಿತ, ನಗರಸಭೆ ಕಾರ್ಯಾಲಯ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಜಂಟಿಯಾಗಿ ದಾರ್ಶನಿಕರ ಮಾಸಿಕ ಕವಿಗೋಷ್ಠಿ ಹಾಗೂ ಮತದಾನ ಜಾಗೃತಿ ಅಭಿಯಾನ, ಮತದಾನದ ಮಹತ್ವದ ಕುರಿತು ಹಮ್ಮಿಕೊಂಡಿದ್ದ ಕವಿಗೋಷ್ಠಿಯಲ್ಲಿ ಮತದಾನದ ಪ್ರತಿಜ್ಞಾವಿಧಿ ಬೋಧಿಸಿ ಮಾತನಾಡಿದರು. ಕನ್ನಡ ಕೇವಲ ಹೃದಯ ಭಾಷೆ ಅಷ್ಟೇ ಅಲ್ಲ, ಕನ್ನಡ ನಮ್ಮ ಅನ್ನದ ಭಾಷೆ. ಕನ್ನಡ ಸಾಹಿತ್ಯ ಪರಿಷತ್ನಿಂದ ಹಮ್ಮಿಕೊಂಡಿರುವ ಕವಿಗೋಷ್ಠಿ ನಡೆಸಿ ಕವಿಗಳ ಮೂಲಕ ಮತದಾನ ಜಾಗೃತಿ ಮೂಡಿಸುತ್ತಿರುವುದು ಶ್ಲಾಘನೀಯವಾಗಿದೆ. ಪ್ರತಿಯೊಬ್ಬರು ಮತದಾನ ಮಾಡುವ ಮೂಲಕ ಪ್ರಜಾಪ್ರಭುತ್ವ ಗಟ್ಟಿಗೊಳಿಸಬೇಕು. ಬದಲಾವಣೆ, ಪ್ರಗತಿ ಆಶಿಸಲು, ಅಭಿವೃದ್ಧಿಯಾಗಲು ನಮ್ಮ ಮತ, ನಮ್ಮ ಹಕ್ಕು ಜೊತೆಗೆ ಕರ್ತವ್ಯವಾಗಿದೆ. ಪ್ರಜಾಪ್ರಭುತ್ವದ ಹಬ್ಬವನ್ನು ಪ್ರತಿಯೊಬ್ಬರು ಯಶಸ್ವಿಗೊಳಿಸಬೇಕೆಂದರು. ನಿಮ್ಮ ಕವನಗಳ ಮೂಲಕ ನಾಡಿನ ಜನರಲ್ಲಿ ಮತದಾನದ ಜಾಗೃತಿಯನ್ನು ಮಾಡ್ತಾ ಇದ್ದೀರಿ. ಈಗ ಸೋಷಿಯಲ್ ಮೀಡಿಯಾ ತುಂಬಾನೇ ಫಾಸ್ಟ್ ಇದೆ. ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ನೋಡ್ಲಿಕ್ಕೆ ಅವಕಾಶ ಇದೆ. ನಿಮ್ಮೆಲ್ಲ ಕವನಗಳು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಹರಿದಾಡಲಿ, ಮತದಾನದ ಜಾಗೃತಿಯನ್ನು ಉಂಟು ಮಾಡಲಿ. ಪ್ರತಿಯೊಬ್ಬರು ನಾವು ಯಾಕೆ ಮತ ಹಾಕಬೇಕು ಅನ್ನುವಂತ ಒಂದು ಜಾಗೃತಿ ಅವರ ಹೃದಯದಲ್ಲಿ ಬಂತು ಅಂದ್ರೆ, ಅವರ ಮನಸ್ಸಿನಲ್ಲಿ ಬಂತು ಅಂದ್ರೆ, ನಾನು ವೋಟ್ ಹಾಕ್ತೀನಿ ಅಂತ ಅವರಿಗೆ ಒಂದು ಸಲ ಅವ್ರ ಮೈಂಡ್ ಅಲ್ಲಿ ಫಿಕ್ಸ್ ಆದ್ರು ಅಂದ್ರೆ, ಅವರು ಈ ದೇಶದಲ್ಲಿ ಇರಲಿ, ಬೇರೆ ದೇಶದಲ್ಲಿ ಇರಲಿ, ಈ ತಾಲೂಕಲ್ಲಿ ಬೇರೆ ತಾಲೂಕಲ್ಲಿ ಎಲ್ಲೇ ಇದ್ರು ಕೂಡ ಬರ್ತಾರೆ. ನಮ್ಮ ಸಂಭ್ರಮದ ಕನ್ನಡ ಶಾಲೆಗಳಲ್ಲಿರ್ತಕ್ಕಂಥ ಪೋಲಿಂಗ್ ಸ್ಟೇಷನ್ಸ್ ಗಳಿಗೆ ಆಗಮಿಸ್ತಾರೆ. ಬಂದು ಖಂಡಿತ ಅವರು ಮತ ಮಾಡ್ತಾರೆ, ವೋಟ್ ಹಾಕ್ತಾರೆ. ಆ ವೋಟ್ ಹಾಕುವಂತ ಒಂದು ಪವಿತ್ರವಾಗಿರ್ತಕ್ಕಂಥ ಕಾರ್ಯವನ್ನು ನಾವೆಲ್ಲರೂ ಸಂಭ್ರಮದಿಂದ ಆಚರಿಸಲು, ಕವಿಗಳಾಗಿ, ಜವಾಬ್ದಾರಿತಕ್ಕಂಥ ನಾಗರಿಕರಾಗಿ, ಪ್ರಜಾಪ್ರಭುತ್ವ ರಾಷ್ಟ್ರದ ಹೆಮ್ಮೆಯ ಪ್ರಜೆಗಳಾಗಿ ಇದನ್ನ ಮಾಡುವುದು ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ. ಯಾಕಂದ್ರೆ ನಾವು ಏನಾದ್ರೂ ಬದಲಾವಣೆಯನ್ನ ಬಯಸ್ತೀವಿ ಅಂತಂದ್ರೆ, ಈ ದೇಶದಲ್ಲಿ ಏನಾದ್ರೂ ಪ್ರಗತಿಯನ್ನ ಆಶಿಸ್ತೀವಿ ಅಂದ್ರೆ, ಈ ದೇಶದಲ್ಲಿ ಏನಾದ್ರೂ ಒಳ್ಳೇದಾಗಲಿ ಅಂತೇಳಿ ನಾವು ಅನ್ಕೋತೀವಿ ಅಂದ್ರೆ, ನಮ್ಮ ಮತ ನಮ್ಮ ಹಕ್ಕು ಅಷ್ಟೇ ಅಲ್ಲ, ಅದು ನಮ್ಮ ಕರ್ತವ್ಯವೂ ಕೂಡ ಹೌದು. ಆದ್ದರಿಂದ ಆ ಕರ್ತವ್ಯವನ್ನ ನಾವು ಕಟ್ಟುನಿಟ್ಟಾಗಿ, ಚಾಚು ತಪ್ಪದೆ ಅದನ್ನ ಪವಿತ್ರವಾಗಿರ್ತಕ್ಕಂಥ ಕಾರ್ಯ ಅಂತ ತಿಳ್ಕೊಂಡು ಮಾಡಿದ್ದೇ ಆದರೆ ಈ ಪ್ರಜಾಪ್ರಭುತ್ವದ ಹಬ್ಬ ಸಕ್ಸಸ್ ಆಗ್ತದೆ. ಈಗಾಗಲೇ 63%ಗೆ ಕಳೆದ ಒಂದು ಲೋಕಸಭಾ ಚುನಾವಣೆಗೆ ನಮ್ಮ ರೆಕಾರ್ಡ್ ಇದೆ. ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ಸ್ ಅಂತ ನಾವು ಇದ್ದೀವಿ. ಬಟ್ ಈ ಸಲ ಡಿಸ್ಟಿಂಕ್ಷನ್ ಆಗ್ಬೇಕು. ಅಬೌವ್ 80% ಜಾಸ್ತಿ ಮತದಾನ ಆಯ್ತು ಅಂದ್ರೆ ಸಿಂಧನೂರು ನಮ್ಮ ಒಂದು ವಿಧಾನಸಭಾ ಕ್ಷೇತ್ರದ ಅಂದ್ರೆ ಈ ಎಸಿಯಲ್ಲಿ ನಮ್ಮ MP ಕಾನ್ಸ್ಟಿಟ್ಯೂನ್ಸಿ ಸಂಬಂಧಪಟ್ಟಂತೆ ಅಬೌವ್ 80 ಅಂದ್ರೆ 80% ಜಾಸ್ತಿ ನಾವು ಹೋದ್ವಿ ಅಂದ್ರೆ. ತಹಸೀಲ್ದಾರ್ ಅರುಣೇಶ್ ದೇಸಾಯಿ ಮಾತನಾಡಿ 2024ರ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಮತದಾನ ಮಾಡಬೇಕು. 2019ರಲ್ಲಿ ಸಿಂಧನೂರು ಮತಕ್ಷೇತ್ರ 63% ಮತದಾನವಾಗಿತ್ತು. ತಾಲೂಕಿನಲ್ಲಿ 2,45,000 ಮತದಾರರಿದ್ದು, ಈ ಬಾರಿ ಎಲ್ಲರೂ ಮತದಾನ ಮಾಡಿ 80% ಮತದಾನ ಮಾಡಬೇಕೆಂದು ಮನವಿ ಮಾಡಿದ ಅವರು, ಕನ್ನಡ ಭಾಷೆ, ಶ್ರೀಮಂತ ಸಂಸ್ಕೃತಿ ಮರೆಯಾಗುತ್ತಿದ್ದು, ಎಲ್ಲರೂ ಕನ್ನಡದ ಬಗ್ಗೆ ಅಭಿಮಾನ ಹೊಂದಿ ಕನ್ನಡ ಸಂಸ್ಕೃತಿ ಉಳಿಸಿ ಬೆಳೆಸಬೇಕೆಂದರು. ರಜತ ಮಹೋತ್ಸವವನ್ನು ಆಚರಿಸುತ್ತಿರುವಂತಹ ಈ ಸಂದರ್ಭದಲ್ಲಿ ಚುನಾವಣೆಯ ಪರ್ವ ದೇಶದ ಗರ್ವ ಎಂಬ ಘೋಷವಾಕ್ಯದೊಂದಿಗೆ 2024ರ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಇರುವಂತಹ ಈ ಕಾಲಘಟ್ಟದಲ್ಲಿ ಇದನ್ನು ಮಾಡ್ತಾ ಇರೋದು ತುಂಬಾ ಖುಷಿಯ ಸಂಗತಿ. ತಮಗೆಲ್ಲ ಒಂದು ತಿಳಿದಿರಲಿ, ಸಿಂಧನೂರು ಮತಕ್ಷೇತ್ರದಲ್ಲಿ 2019ರಲ್ಲಿ 63% ವೋಟ್ ಆಗಿದೆ. ಆಗ್ಲೇ ಅವ್ರು ಹೇಳುವಾಗ ಹೇಳಿದ್ರು, ಇಡೀ ದೇಶದ 67%, ಅಂದ್ರೆ ದೇಶದ ಅವರೇಜ್ಗಿಂತ ನಾವು ಕಡಿಮೆ ಹಾಕಿದೀವಿ ಅಂತ ಅದ್ರ ವೋಟಿಂಗ್. ಬರೀ ಕೇವಲ 63.1% ವೋಟ್ ಅನ್ನ ಮಾಡಿದೀವಿ. ದಯವಿಟ್ಟು ಈ ಸಲ ವಿಶೇಷವಾಗಿ ಎಲ್ಲ ಮಾಧ್ಯಮ ಸ್ನೇಹಿತರಲ್ಲಿ, ಪತ್ರಿಕಾ, ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ನಿಮ್ಮ ಮುಖಾಂತರ ಸಿಂಧನೂರು ತಾಲೂಕಿನ 2,45,000 ವೋಟರ್ಸ್ ಗಳಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ, ಅಟ್ ಲೀಸ್ಟ್ 80% ಮತದಾನವನ್ನ ಮಾಡಿದ್ರೆ ಒಬ್ರು ಸಮರ್ಥ ಅಭ್ಯರ್ಥಿ ನಮ್ಮನ್ನ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಕೇಂದ್ರ ಸರ್ಕಾರದಲ್ಲಿ ಕೂತಿರ್ತಾರೆ. ಸೊ ಆದ್ದರಿಂದ ದಯವಿಟ್ಟು ಎಲ್ಲರೂ 80% ವೋಟ್ ಆಗುವಂಗೆ ನೀವು ಅದನ್ನ ಜನರಿಗೆ ತಲುಪಿಸ್ತಕ್ಕಂಥ ಕಾರ್ಯವನ್ನ ಮಾಡಿ ಅಂತಕ್ಕಂಥದನ್ನ ಈ ವೇದಿಕೆ ಮುಖಾಂತರ ನಾನು ಕೇಳ್ಕೊತೀನಿ. ಅದರ ಜೊತೆಗೆ ವಿಶೇಷವಾಗಿ ಕನ್ನಡ ಸಾಹಿತ್ಯ ಪರಿಷತ್ನವರು ಅನೇಕ ಕವಿಗಳು ಬಂದಿದ್ದಾರೆ. ಇಲ್ಲಿ ಸ್ವಲ್ಪ ಜನ ಕೂಡ್ಲಿಗಿಂದ ಬಂದಿದ್ದಾರೆ ಅಂತ ಹೇಳಿದ್ರು, ಲಿಂಗಸೂರಿಂದ ಬಂದಿದ್ದಾರೆ, ಬೇರೆ ಬೇರೆ ಊರುಗಳಿಂದ ಬಂದಿದ್ದಾರೆ. ಸೊ ಇದು ಏನ್ ತೋರಿಸುತ್ತಂದ್ರೆ ಕನ್ನಡದ ಮೇಲೆ ನಿಮಗಿರುವ ಪ್ರೀತಿ, ಕನ್ನಡದ ಭಾಷೆ, ಕನ್ನಡ ಸಾಹಿತ್ಯ, ಪರಂಪರೆ, ಆ ಸಂಸ್ಕೃತಿಯ ಹಿನ್ನೆಲೆಗೆ ನೀವು ತೋರಿದಂತಹ ಗೌರವವನ್ನ ಇದು ತೋರಿಸುತ್ತೆ. ಈಗಿನ ಪೀಳಿಗೆಯಲ್ಲಿ, ಈಗಿನ ಯುವ ಜನತೆ ಆಗಿರ್ಬೋದು ಅಥವಾ
ಈಗಿನ ಸಾಮಾನ್ಯ ಎಲ್ಲರೂ ಏನಾಗ್ತಿದೆ ಅಂದ್ರೆ ಕನ್ನಡ ಭಾಷೆ, ಕನ್ನಡದ ಶ್ರೀಮಂತ ಸಂಸ್ಕೃತಿ, ಅದರ ಕುರಿತ ಪರಿವೇ ಇಲ್ಲದಿರುವಂತ ರೀತಿಯಲ್ಲಿ ಈಗಿನ ಒಂದು ಜಗತ್ತು ಸಾಗ್ತಾ ಇರೋದು ಬಹಳ ವಿಷಾದನೀಯ. ಆದ್ದರಿಂದ ತಾವೆಲ್ಲರೂ ಏನು ಈ ಹೆಚ್ಚಿನ ವೋಟರ್ ಪಾರ್ಟಿಸಿಪೇಷನ್ ಮಾಡಿಸ್ಕೊಳ್ಳಿಕ್ಕೆ ಮಾಡಿರುವಂತ ಒಂದು ಕ್ರಮ ಅಂತ 5 ಬೂತ್ ಮಾಡಿದೀವಿ. ಸಿಟಿಯಲ್ಲಿ 3 ಇದಾವೆ, ಹಳ್ಳಿಯಲ್ಲಿ 2 ಇದಾವೆ. ಒಂದು ಯೂತ್ ಫ್ರೆಂಡ್ಲಿ ಬೂತ್ ಅಂದ್ರೆ ಯುವ ಮತದಾರರ ಒಂದು ಬೂತ್ ಮಾಡಿದೀವಿ. PWD ಫಿಸಿಕಲಿ ಚಾಲೆಂಜ್ ಆಗಿರ್ತಾರೆ, ವಿಶೇಷ ವಿಕಲಚೇತನರ ಮತದಾನ ಕೇಂದ್ರ ಅಂತ ಮಾಡಿದೀವಿ. ಒಂದು ಎಥ್ನಿಕ್ ಬೂತ್ ಅಂತ ಮಾಡಿದೀವಿ. ಎಥ್ನಿಕ್ ಬೂತ್ ಅಂದ್ರೆ ವಿಶೇಷ ಸಾಂಪ್ರದಾಯಿಕ ಉಡುಗೆಯಲ್ಲಿ ಅವರು ಮತದಾರರನ್ನ ಸ್ವಾಗತ ಮಾಡ್ತಿರ್ತಾರೆ. ಒಂದು ಮಾಡೆಲ್ ಬೂತ್ ಅಂತ ಮಾಡಿದೀವಿ, ಅಂದ್ರೆ ಮಾದರಿ ಮತಗಟ್ಟೆ ಮಾಡಿದೀವಿ. ಇನ್ನೊಂದು ಇಲ್ಲೇ ನಗರಸಭೆಯ ಸಮುದಾಯ ಕೇಂದ್ರ ಇದೆಯಲ್ಲ, ಅಲ್ಲಿ ಅದನ್ನ ಥೀಮ್ ಬೇಸ್ಡ್ ಬೂತ್ ಅಂತ ಮಾಡಿದೀವಿ. ಅಂದ್ರೆ ಸೇವ್ ವಾಟರ್ ಸೇವ್ ಡೆಮೋಕ್ರಸಿ, ಜಲ ಜಾಗೃತಿ ಕುರಿತು, ಅದರ ಮುಖಾಂತರ ಪ್ರಜಾಪ್ರಭುತ್ವ ಗಟ್ಟಿಗೊಳಿಸುವ ಕುರಿತು ಒಂದು ಥೀಮ್ ಇಟ್ಕೊಂಡು ಮಾಡಿದೀವಿ. ಇವೆಲ್ಲ ಸರ್ಕಸ್ಗಳನ್ನು ನಾವು ಯಾಕೆ ಮಾಡ್ತೀವಿ? ಹೆಚ್ಚಿಗೆ ವೋಟ್ ಬರಲಿ. ಹೆಚ್ಚಿಗೆ ವೋಟ್ ಬಂದ್ರೆ ಒಬ್ಬ ಸಮರ್ಥ ಕ್ಯಾಂಡಿಡೇಟ್ ಆಯ್ಕೆ ಆಗ್ತಾನೆ. ಸಮರ್ಥ ಕ್ಯಾಂಡಿಡೇಟ್ ಆದ್ರೆ ಸಮರ್ಥ ದೇಶ ಮುನ್ನಡೆಯುತ್ತೆ. ಸೊ ಆದ್ದರಿಂದ ಸದೃಢ, ಸಶಕ್ತ, ಸಮರ್ಥ, ಸದೃಢ ಭಾರತಕ್ಕಾಗಿ ಕಡ್ಡಾಯವಾಗಿ ನೀವು ವೋಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಗರಸಭೆ ಪೌರಾಯುಕ್ತ ಮಂಜುನಾಥ್ ಗುಂಡೂರ್ ಮಾತನಾಡಿದರು. ಹೀಗೆ ಒಂದೊಂದು ಆಫೀಸಲ್ಲಿ ಒಂದೊಂದು ಮಾಡ್ಕೊಳ್ತಾ ಹೋಗೋಣ, ಅಟ್ಲೀಸ್ಟ್ ಆಫೀಸ್ ಆದ್ರೂ ಪರಿಚಯ ಆಗ್ತವೆ ಅಂತ ನಮ್ದೊಂದು ಉದ್ದೇಶ ಅಷ್ಟೇ. ಹಾಗಾಗಿ ನಿಮಗೆ ಸೊ ನೀವೆಲ್ಲ ನಮ್ಮ ಅತಿಥಿಗಳು, ಸೊ ನಿಮ್ಮನ್ನ ನಾವು ಟ್ರೀಟ್ ಮಾಡಲಿಕ್ಕೆ ನಮ್ಗೊಂಥರ ಖುಷಿ. ಆಮೇಲೆ ಇನ್ನೊಂದು ಏನಂದ್ರೆ, ಒಂದೇ ವೇದಿಕೆ ಮೇಲೆ ಇಬ್ಬರು ದೋಸ್ತರನ್ನು ಕೂರಿಸ್ಬಿಟ್ಟು ಮೈಕ್ ಕೊಟ್ಟು ಮಾತಾಡ್ಸ್ಬೇಕು. ಯಾಕಂದ್ರೆ ಇಬ್ರು ಮಾತಾಡ್ಬಿಟ್ಟಿರ್ತೀವಿ, ಒಬ್ರು ಮಾತಾಡಿದ ತಕ್ಷಣ ನಮ್ದು ಮುರಿದಿರೋದು. ಯಾಕಂದ್ರೆ ಅವ್ರು ನಾನು ಹೇಳ್ಬೇಕಾಗಿರೋದು ಎಲ್ಲ ಅವ್ರು ಕತ್ಕೊಂಡು ಹೇಳ್ಬಿಡ್ತಾರೆ, ನಾವು ಸುಮ್ಮನೆ ಕುತ್ಕೋಬೇಕು ಈಗ ಏನು ಮಾತಾಡೋಣ ಅಂತ. ಯಾಕಂದ್ರೆ ನಿಮ್ಗೆಲ್ರಿಗೂ ತಿಳಿದಿರ್ತಕ್ಕಂಥದ್ದು ಕನ್ನಡ ಭಾಷೆ, ಜಲ, ಸಂಸ್ಕೃತಿ, ನಾವು ನಮ್ಮ ನುಡಿ ಇನ್ನೂ ಉಳಿಬೇಕಿದೆ, ಬೆಳಿಬೇಕಿದೆ. ನಿಮಗೆ ಇದ್ದಷ್ಟು ಕನ್ನಡಾಭಿಮಾನ ನಮ್ಮ ಯುವ ಪೀಳಿಗೆಗೆ ಕಡಿಮೆ ಆಗಿದೆ. ಮತ್ತು ನಮಗೆ ಹೋಲಿಸಿದ್ರೆ ನಮಗಿಂತಲೂ ಕೆಳಗಿರ್ತಕ್ಕಂಥ ಯುವ ಪೀಳಿಗೆಗೆ ಕನ್ನಡ ಅಭಿಮಾನ ತುಂಬ ಕಡಿಮೆ ಆಗಿದೆ. ಈಗ ಏನಾಗಿದೆ ಅಂದರೆ, ಬರೀ ನವಂಬರ್ ಬಂದ ತಕ್ಷಣ ನಾವು ನವಂಬರ್ 1 ಕನ್ನಡಿಗರಾಗ್ಬಿಟ್ಟಿದ್ದೀವಿ. ಬರೀ ಅವಾಗಷ್ಟೇ ಬ್ಲಾಗ್ ಮಾಡೋದು, ಅವಾಗಷ್ಟೇ ಕನ್ನಡದ ಭಾಷೆಗಳನ್ನು ನೋಡ್ಬಿಟ್ಟು ಅವಾಗಷ್ಟೇ 60% ಇರಬೇಕು ಅನ್ನೋದು, ವರ್ಷ ಪೂರ್ತಿ ನಾವು ನಿದ್ದೆ ಮಾಡ್ತಿರ್ತೀವಿ. ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಾಧ್ಯಕ್ಷ ಪಂಪಯ್ಯ ಸ್ವಾಮಿ ಸಾಲಿಮಠ್ ಅಧ್ಯಕ್ಷತೆ ವಹಿಸಿದ್ದರು. ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ಹಿರೇಮಠ್, ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ವೀರಣ್ಣ ಕೆ ಇದ್ದರು. ನಿವೃತ್ತ ಶಿಕ್ಷಕ ಬೀರಪ್ಪ ಶಂಭೋಜಿ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಮತ್ತು ಮುಕ್ತ, ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ, ಜನಾಂಗ, ಜಾತಿ, ಮತ, ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ. ಜೈ ಹಿಂದ್, ಜೈ ಕನ್ನಡ. ತಾಲೂಕಿನ ಹನುಮನಗರ ಕ್ಯಾಂಪಿನ 103 ವರ್ಷದ ಶತಾಯುಷಿ ವೃದ್ಧೆಯೊಬ್ಬರು ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಮಾಡುವ ಮೂಲಕ ಹಕ್ಕು ಚಲಾಯಿಸಿ ಮಾದರಿಯಾಗಿದ್ದಾರೆ. ಸಾರ್ವತ್ರಿಕ ಲೋಕಸಭಾ ಚುನಾವಣೆ 2024ರ ಅಂಗವಾಗಿ ಭಾರತ ಚುನಾವಣಾ ಆಯೋಗವು ವಿಶೇಷವಾಗಿ 85 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಹಾಗೂ ವಿಶೇಷ ವಿಕಲಚೇತನರಿಗೆ ಮನೆಯಿಂದಲೇ ಮತದಾನ ಮಾಡಲು ಅವಕಾಶ ಕಲ್ಪಿಸಿದೆ. ಈ ಹಿನ್ನೆಲೆಯಲ್ಲಿ ತಾಲೂಕಿನ ಹನುಮನಗರ ಕ್ಯಾಂಪ್ನಲ್ಲಿ 103 ವರ್ಷದ ಹಿರಿಯ ಜೀವಿ ಅನ್ನಪೂರ್ಣಮ್ಮ ಗಂಡ ಕುರೇಶ್ ರೆಡ್ಡಿ ಮತದಾನ ಮಾಡಿದರು. ವಿಶೇಷವೆಂದರೆ ತಮ್ಮ ಜೀವನದ ಅಪೂರ್ವ ಘಟನೆಯನ್ನು ಮೆಲುಕು ಹಾಕಿಕೊಂಡರು. 1947ರಲ್ಲಿ ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯ ತೆನಾಲಿಯಲ್ಲಿ ಮಹಾತ್ಮ ಗಾಂಧೀಜಿಯವರೊಂದಿಗೆ ಸಂವಾದ ಮಾಡಿ ಮಹಿಳೆಯರಿಗೆ ಮತದಾನ ಅವಕಾಶ ಕಲ್ಪಿಸಿದ್ದು ಸದುಪಯೋಗ ಪಡಿಸಿಕೊಳ್ಳುವಂತೆ ಮಹಾತ್ಮ ಗಾಂಧೀಜಿಯವರು ತಿಳಿಸಿರುವುದನ್ನು ಅಧಿಕಾರಿಗಳ ಮುಂದೆ ಮೆಲುಕು ಹಾಕಿದರು. ಈ ಸಂದರ್ಭದಲ್ಲಿ ಸಹಾಯಕ ಚುನಾವಣಾಧಿಕಾರಿ ಮಹೇಶ್ ಪೋತೆದರ್, ತಹಸೀಲ್ದಾರ್ ಅರುಣೇಶ್ ದೇಸಾಯಿ, ಪೌರಾಯುಕ್ತ ಮಂಜುನಾಥ್ ಗುಂಡೂರು, ಸೆಕ್ಟರ್ ಅಧಿಕಾರಿ ವಿನಯ್, ಗ್ರಾಮ ಆಡಳಿತಾಧಿಕಾರಿ ರಮೇಶ್ ಬಾಬು, ಮತಗಟ್ಟೆ ಅಧಿಕಾರಿ ಬಿಎಲ್ಒ, ಗ್ರಾಮ ಸಹಾಯಕರು ಸೇರಿದಂತೆ ಇತರರಿದ್ದರು. ತಾಲೂಕಿನ ಹಾರಾಪುರ ಗ್ರಾಮದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರು ಜಂಟಿಯಾಗಿ ಬಿಜೆಪಿ ಮುಖಂಡ ಕೆ ಕರಿಯಪ್ಪ ನೇತೃತ್ವದಲ್ಲಿ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಸವರಾಜ್ ಕ್ಯಾವಟರ್ ಪರ ಮತಯಾಚಿಸಿದರು.
ವಿಕಸಿತ ಹಾಗೂ ಸದೃಢ ಭಾರತ ದೇಶಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಮತ್ತೊಮ್ಮೆ 3ನೇ ಬಾರಿಗೆ ದೇಶದ ಪ್ರಧಾನಮಂತ್ರಿಯಾಗಲು, ದೇಶದಲ್ಲಿ ಅಭಿವೃದ್ಧಿಯ ಕಾರ್ಯಗಳು ಮತ್ತಷ್ಟು ಜರುಗಲು ಹಾಗೂ ಸಮಗ್ರ ಕೊಪ್ಪಳ ಕ್ಷೇತ್ರದ ಅಭಿವೃದ್ಧಿಗಾಗಿ ಪಕ್ಷದ ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ ಎಸ್ ಕ್ಯಾವಟರ್ ಅವರನ್ನು ಚುನಾವಣೆಯಲ್ಲಿ ಬಹುಮತದಿಂದ ಗೆಲ್ಲಿಸಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಗ್ರಾಮೀಣ ಮಂಡಲಾಧ್ಯಕ್ಷ ವೆಂಕೋಬ್ ನಾಯಕ್, ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರಿದ್ದರು. ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ ಎಂದು ಚುನಾವಣಾಧಿಕಾರಿ ಮಹೇಶ್ ಪೋತೆದಾರ್ ಹಾಡು ಹಾಡಿ ಕನ್ನಡ ಭಾಷಾ ಪರಂಪರೆಯ ಮೆರುಗನ್ನು ಸಾರಿ ಮತದಾನ ಜಾಗೃತಿ ಮೂಡಿಸಿದ್ದು ಗಮನ ಸೆಳೆಯಿತು. ಅವರು ನಗರದ ನಗರಸಭೆ ಸಭಾಂಗಣದಲ್ಲಿ ಆಯೋಜಿಸಿದ್ದ ಮತದಾನ ಜಾಗೃತಿ ಕವಿಗೋಷ್ಠಿಯಲ್ಲಿ ಕನ್ನಡ ನೆಲ ಜಲ ಸಂಸ್ಕೃತಿಯ ಸಿರಿವಂತಿಕೆಯ ಸಿಂಚನವನ್ನೇ ಮೂಡಿಸಿದರು. ಕನ್ನಡದ ಹಾಡು ಹಾಡಿ ಎಲ್ಲರ ಗಮನ ಸೆಳೆಯುವುದರ ಜೊತೆಗೆ ಹಾಡಿನ ಮಧ್ಯೆ ಕನ್ನಡ ನಾಡಿನ ಸಾಹಿತಿ ಹಾಗೂ ಕವಿಗಳ ಸಾಹಿತ್ಯ ಪರಂಪರೆಯ ಕುರಿತು ಮಾತನಾಡಿದರು. ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾಗಿರುವ ಮಹೇಶ್ ಪೋತೆದಾರ್ ಅವರು ಕನ್ನಡ ಪ್ರೇಮ ಹಾಗೂ ಸಾಹಿತ್ಯದ ಅಭಿರುಚಿ ನೋಡಿ ಬೆರಗಾದ ವೇದಿಕೆಯಲ್ಲಿದ್ದವರು ಹಾಗೂ ಮುಂಭಾಗದಲ್ಲಿದ್ದ ಎಲ್ಲ ಕನ್ನಡ ಪ್ರೇಮಿಗಳು ಅವರ ಹಾಡಿನ ಅಲೆಯಲ್ಲಿ ತೇಲಿ ಚಪ್ಪಾಳೆ ತಟ್ಟಿ ಅಭಿಮಾನದ ಅಭಿವಂದನೆ ಸಲ್ಲಿಸಿದರು. ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನನ್ನ ಉಸಿರಲಿ. ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನನ್ನ ಉಸಿರಲಿ. ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಕರುನಾಡು ಸ್ವರ್ಗದ ಸೀಮೆ ಕಾವೇರಿ ಹುಟ್ಟಿದ ನಾಡು, ಬೇಲೂರ ಶಿಲ್ಪದ ಬೀಡು, ಬಸವೇಶ್ವರನ ಪರ ಕವಿವಾಣಿಯಲ್ಲಿ ನಾಡು. ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ನರಕಕ್ಕಿಳಿಸಿ ನಾಲ್ಗೆ ಸೇರಿಸಿ ಬಾಯಿಗಳು ಸಾಕೋದನ್ನು ಮೂಗ್ನಲ್ಲಿ ಕನ್ನಡ ಪದವನ್ನು ಆಡ್ತೀನಿ ಅನ್ನುವಂಥ ಅಪ್ಪಟ ಕನ್ನಡದ ಹುಟ್ಟಿದ ಭೂಮಿ ಇದು. ಸಮಸ್ತ ಕನ್ನಡದ ಮನಸ್ಸುಗಳಿಗೆ ನಿಮ್ಮ ಪ್ರೀತಿ ಅಭಿಮಾನದ ಚಪ್ಪಾಳೆ ಸದಾಗಿರಲಿ ಅಂತ ಹಾರೈಸಿ ನಿಮಗೂ ಕೂಡ ಅಭಿನಂದಿಸಿ ಕೇಳಿ ಎರಡನೇ ಚರಣ. ಎರಡನೇ ರಸ ತುಂಗೆಯಾಗಿದೆ ವಿಶ್ವಖ್ಯಾತಿಯ ವಿಶ್ವೇಶ್ವರಯ್ಯ ಜನಿಸಿದ ಈ ನಾಡು. ಇದೇ ನಾಡು ಇದೇ ಭಾಷೆ ಎಲ್ಲರೂ ನನ್ನದಾಗಿರಲಿ. ಏಳೇಳು ಜನ್ಮ ಬಂದರೂ ಕೂಡ ಇದೇ ನಾಡಲ್ಲಿ ಹುಟ್ಟುತ್ತೀನಿ, ಏನೇನು ಕಷ್ಟ ಬಂದರೂ ಕೂಡ ಇದೇ ಮಣ್ಣಲ್ಲಿ ಕೆಲಸ ಮಾಡ್ತೀನಿ ಅನ್ನುವಂಥ ಅಪ್ಪಟ ಕನ್ನಡದ ಅಭಿಮಾನಿಯ ಕೊನೆಯ ಸಾಲುಗಳನ್ನು ಕೇಳಿ ಆನಂದಿಸಿ ಅಂತ ಹೇಳ್ತಾರೆ. ಕೊನೆಯ ಸಾಲುಗಳು. ಈ ಮಣ್ಣಲ್ಲಿ ನಾನು ಗಂಗಾವತಿಯ ಜೂನಿಯರ್ ಕಾಲೇಜು ಆವರಣದಲ್ಲಿ ಏಪ್ರಿಲ್ 28ರಂದು ದೇಶ ಪ್ರೇಮಿ ಯುವಜನರ ಸಮಾವೇಶ ಹಮ್ಮಿಕೊಂಡಿರುವ ಹಿನ್ನೆಲೆಯಲ್ಲಿ ನಗರದ ವಿವಿಧ ವಾರ್ಡ್ಗಳಲ್ಲಿ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ, ಎಸ್ಐಒ ಹಾಗೂ ಡಿವಿಪಿ ಸಂಘಟನೆ ವತಿಯಿಂದ ಪ್ರಚಾರಾಂದೋಲನ ನಡೆಸಲಾಯಿತು. ದೇಶದಲ್ಲಿ ನಿರುದ್ಯೋಗ ತಾಂಡವವಾಡುತ್ತಿದ್ದು ದಿನದಿಂದ ದಿನಕ್ಕೆ ಉದ್ಯೋಗಾಕಾಂಕ್ಷಿಗಳ ಸಂಖ್ಯೆ ಹೆಚ್ಚುತ್ತಿದೆ. ವರ್ಷಕ್ಕೆ 2 ಕೋಟಿ ಉದ್ಯೋಗ ನೀಡುವುದಾಗಿ ಭರವಸೆ ಕೊಟ್ಟಿದ್ದ ಮೋದಿಯವರು ತಮ್ಮ 10 ವರ್ಷಗಳ ಆಡಳಿತಾವಧಿಯಲ್ಲಿ ವರ್ಷಕ್ಕೆ 2 ಕೋಟಿ ಇರಲಿ 10 ವರ್ಷಗಳಲ್ಲಿ 2 ಕೋಟಿ ಉದ್ಯೋಗ ಸೃಷ್ಟಿಸಿಲ್ಲ. ಕೇಂದ್ರ ಸರ್ಕಾರವು ಅವೈಜ್ಞಾನಿಕ, ದಲಿತ, ಹಿಂದುಳಿದ ಹಾಗೂ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳ ವಿರೋಧಿಯಾದ NEP ಜಾರಿಗೆ ತರುವ ಮೂಲಕ ಈ
ದೇಶದ ದುಡಿಯುವ ವರ್ಗದ ಮಕ್ಕಳನ್ನು ಶಿಕ್ಷಣದಿಂದ ವಂಚಿಸಲು ಹುನ್ನಾರ ನಡೆಸಿದೆ. ಪಠ್ಯವನ್ನು ಕೇಸರೀಕರಣ ಮಾಡಲು ಬಿಜೆಪಿ ವ್ಯವಸ್ಥಿತ ಸಂಚು ರೂಪಿಸುವ ಜೊತೆಗೆ ಮಕ್ಕಳಲ್ಲಿ ಕೋಮು ವಿಷಬೀಜ ಬಿತ್ತಲು ಯತ್ನಿಸುತ್ತಿದೆ. ಹೀಗಾಗಿ ಬಿಜೆಪಿ ಸರ್ಕಾರದ ವಿದ್ಯಾರ್ಥಿ ವಿರೋಧಿ ನೀತಿ ಹಾಗೂ ಸಂವಿಧಾನ ವಿರೋಧಿ ನೀತಿಯನ್ನು ಖಂಡಿಸಿ ದೇಶಪ್ರೇಮಿ ವಿದ್ಯಾರ್ಥಿ ಯುವಜನರ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘಟಕರು ತಿಳಿಸಿದರು. ಪ್ರಚಾರಾಂದೋಲನದಲ್ಲಿ ಕೆವಿಎಸ್ನ ಶರಣ್ ಕುಮಾರ್, ಚಾಂದ್ ಪಾಷಾ, ಗೌತಮ್, ಮೌನೇಶ್, ನೂರ್ ಅಹಮದ್ ಸೇರಿದಂತೆ ಕೆವಿಎಸ್ ಎಸ್ಐಒ ಹಾಗೂ ಡಿವಿಪಿ ವಿದ್ಯಾರ್ಥಿ ಸಂಘಟನೆಯ ಪದಾಧಿಕಾರಿಗಳಿದ್ದರು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ.